ನಮ್ಮ ತಂದೆನೂ ಪೊಲೀಸಲ್ಲಿದ್ದರು, ಮತ್ತು ನಾನು ಪೊಲೀಸಲ್ಲಿದ್ದೆ. ನಮ್ಮ ಮಕ್ಕಳು ಪೊಲೀಸ್ ಆಗಬೇಕು ಅಂತ ನಿರೀಕ್ಷೆಯಲ್ಲಿದ್ದೆ. ಅದೇ ಥರ ಪ್ರೋತ್ಸಾಹನೂ ಕೊಡ್ತಾಯಿದ್ದ. ನಾವು ಬೆಳೆದಿದ್ದೆಲ್ಲ ನಾನು ಪೊಲೀಸ್ ಕ್ವಾರ್ಟರ್ಸಲ್ಲೇ ಬೆಳೆದಿದ್ದು. ಅಪ್ಪನೂ ಪೊಲೀಸು, ತಾತ ಪೊಲೀಸು. ಆವಾಗಿಂದ ಚಿಕ್ಕ ವಯಸ್ಸಿಂದನೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ಅವ್ರು ಬೆಳಗ್ಗೆ ಎದ್ದೋಳೋದು ಮತ್ತು ಡ್ಯೂಟಿಗೆ ಹೋಗೋದು. ಮತ್ತು ಅಲ್ಲೇ ಪ್ರಿಮೈಸಸ್ ಎಲ್ಲ ತುಂಬ ಪೊಲೀಸರು ಎಲ್ಲ ಇರ್ತಾಯಿದ್ರು. ಸೊ ಹಂಗಾಗಿ ನಾವು ಕೂಡ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಕನಸು ಕಟ್ಟಿದ್ವಿ. ನಾವು ಚಾಲಕರಾಗಿ CR ಹೆಡ್ಕ್ವಾರ್ಟ್ರು MT ಸೆಕ್ಷನ್ ಚಾಲಕರಾಗಿದ್ದು. ಆಗ ನಾವು IPS ಆಫೀಸರ್ಗೆ ಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೋ. ಆಗ ಔಟ್ ಆಫ್ ಟೂರ್ ಹೋದಾಗ 15 ದಿನ 20 ದಿನ 1 ತಿಂಗಳು ಆ ಥರ ಎಲ್ಲ ಡ್ಯೂಟಿಗೆ ಹೋಗ್ತಾ ಇರ್ತಿದ್ವು. ಅದನ್ನು ಇವರು ಕೇಳ್ತಾಯಿದ್ರು, ಅಪ್ಪ 1 ತಿಂಗಳು ಮನೆಗೆ ಬಂದಿಲ್ಲ, ಎಲ್ಲಿದ್ದೆ ಏನು ಅಂತ. ಆಗ ಡ್ಯೂಟಿಲಿದ್ನಪ್ಪ ನಾನು ಹಿಂಗೆ. ಮತ್ತು ಮನ್ಗೋದು ನೀವೆಲ್ಲಿ ಏನು ಮಾಡ್ತಿದ್ರಿ, ಊಟ ತಿಂಡಿ ಎಲ್ಲ ಅರೇಂಜ್ಮೆಂಟು ಮಾಡಿಕೊಡ್ತಾರೆ. ನಾವು ಹೋಗಿದಾಗ ಡ್ಯೂಟಿಗೆ ಊಟದ್ದು ಮತ್ತು ನಿದ್ದೆದು ಪ್ರತಿಯೊಂದೂ ಅರೇಂಜ್ಮೆಂಟ್ ಮಾಡಿಕೊಡ್ತಾಯಿದ್ರು. ಬರ್ಡೇ ಎಲ್ಲ ಇದ್ದಾಗ ಅಪ್ಪ ಬರೋದೆಲ್ಲ ಸ್ವಲ್ಪ ಲೇಟ್ ಆಗೋದು. ಡ್ಯೂಟಿ ಮುಗಿಸ್ಕೊಂಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ನಾವು. ಕೆಲವೊಂದು ಸರಿ ಅಪ್ಪ ಬರೋದು ಲೇಟ್ ಆಯಿತು ಅಂತ ಅಂದಾಗ ಇನ್ನು ಬರಲ್ವೇನೋ ಅಂತ ಅಂದ್ಬಿಟ್ಟು ನಾವೇ ಕೇಕ್ ಕಟಿಂಗ್ಸ್ ಎಲ್ಲ ಮಾಡಿದ್ದೀನಿ ಅಪ್ಪ ಬಿಟ್ಬಿಟ್ಟು. ಆನಂತರ ಅಪ್ಪ ಬಂದಮೇಲೆ ನನಗೆ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಸರಿ ಜೊತೆಗೆ ಇರಿ ನಮ್ಮ ಜೊತೆಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನಾವು ಕೆಲಸಕ್ಕೆ ಸೇರಿದಾಗ 9 ತಿಂಗಳು ಟ್ರೈನಿಂಗ್ ಅಂತ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗಲ್ಲಿ ಪ್ರತಿಯೊಂದು ಓಟ ಇರಲಿ ಪ್ರತಿಯೊಂದೂ ಕಲಿಸ್ಕೊಡ್ತಾರೆ ಅಲ್ಲಿ. ಮತ್ತು ಬೆಳಗ್ಗೆ ಎದ್ದೇಳಬೇಕು, ಶೇವಿಂಗ್ ಮಾಡಬೇಕು, ಸ್ನಾನ ಮಾಡಬೇಕು, ಇಷ್ಟು ಗಂಟೆಗೇ ಗ್ರೌಂಡಿಗೆ ಬರಬೇಕು, ಎಲ್ಲನೂ ಹೇಳಿರ್ತಾರೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪ ಪೆರೇಡ್ಗೆಲ್ಲ ಹೋಗ್ತಾ ಇರಬೇಕಾದಾಗ ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಅಲ್ಲೇ ಪ್ರಿಮೈಸಸ್ಸಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಅಪ್ಪ ಪೆರೇಡಲ್ಲಿ ತಾಲೀಮು ಮತ್ತು ಡ್ರೆಸ್ ಸೆನ್ಸನ್ನೆಲ್ಲ ನೋಡ್ಬಿಟ್ಟು CP ಸರ್ ಆಗಿದ್ದು CP ಸರ್ ಅವ್ರಿಗೆ ಪ್ರಶಂಸನಾ ಪತ್ರ ಕೊಟ್ಟಿದ್ರು. ಕೊಡಬೇಕಾದಾಗ ಮೈಕಲ್ಲಿ ಅವ್ರ ಹೆಸರು ಕೂಗಿದಾಗ ನಾವು ಅಪ್ಪನ ಹೆಸರು ಕರಿತಾ ಇದ್ದಾರೆ ಪ್ರಶಂಸನಾ ಪತ್ರ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಹೆಮ್ಮೆ ಆಗಿತ್ತು. ಸರಿ, ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋರು ಎಲ್ಲನೂ ನಿಮ್ಮಗ ವೆಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ಸುಮನ್ ನಿಮ್ಮಗನ ಅಂತ ಕೇಳ್ತಾರೆ. ಹೌದು ಅಂತೀನಿ. ಒಳ್ಳೆ ವರ್ಕು ಚೆನ್ನಾಗಿ ಮಾಡ್ತಾರೆ ಹಿಂಗೆ ಅಂತ ಅಂದಾಗ ನನ್ನ ಮಗನ ಬಗ್ಗೆ ಇಷ್ಟೊಂದು ಹೊಗಳ್ತಾರಲ್ಲ ಅಂತ ನನಗೆ ತುಂಬ ಖುಷಿ. ಹಿಂಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ, ನಾನು ಅವನಿಗೆ ಗೈಡೆನ್ಸ್ ಕೊಡ್ತೀನಿ. ತಂದೆಯರ ದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಫಾದರ್ಸ್ ಡೇ.